ಪಾಪ ಹೀಗಾಗ್ಬಾರ್ದಾಗಿತ್ತು. ಯಾಕೆ ಹೀಗಾಯ್ತು? ಅದು ನಿಜಾನೆ. ಮರ ಹತ್ತಲಿಕ್ಕೆ ಬಾರದ ವ್ಯಕ್ತಿ ಮರದಲ್ಲಿರೋ ಹಣ್ಣಿಗೆ ಆಸೆ ಪಟ್ಟು ಕೈ ಚಾಚುವುದಕ್ಕಿಂತ ಮೊದಲೇ ವಿಚಾರ ಮಾಡಬೇಕಾಗಿತ್ತು. ಈ ಹಣ್ಣು ನನ್ನ ಕೈಗೆ ನಿಲುಕುತ್ತೋ ಅಥವಾ ನಿಲ್ಕೋದಿಲ್ವೋ ಅನ್ನೋದನ್ನ ವಿಚಾರ ಮಾಡಿ ಕೈ ಚಾಚುತ್ತ, ಆದ್ರೂ ಆ ಹಣ್ಣು ನನ್ನ ಕೈಗೆ ನಿಲ್ಲುತ್ತಾನೇ ಇಲ್ಲ. ಅದು ಈ ಜನ್ಮದಲ್ಲಿ ನಿಲುಕೋದೂ ಇಲ್ಲ. ಕೈಗೆ ನಿಲುಕದೆ ಹೋದ್ರೂ ಆ ಹಣ್ಣಿಗೆ ಕಲ್ಲಿಗೆ ಕೆರಗಿ ಆ ಹಣ್ಣನ್ನ ತಿಂತೀನಿ ಅನ್ನೋ ಛಲ ನನಗಿದೆಯಲ್ಲ. ಅದು ನಿಮ್ಮಪ್ಪನ ಮರ ಸೊತ್ತಲ್ಲ. ಕಂಡವ್ರ ಮರಕ್ಕೆ ಕಲ್ಲು ಹೋಗಿದ್ರೆ ಕೈ ಕತ್ತರಿಸ್ತಾರೆ, ಕೈಗೆ ಕೋಳ ತೋರಿಸ್ತಾರೆ. ಗೋಳ ತುಳಸಿ ಎಂದು ಬೋಳಿ ಮಕ್ಕಳ ಇನ್ನೊಬ್ಬರ ತೋಟದಲ್ಲಿ ಕತ್ತು ತಿಂತಾ ಇರಬೇಕಾದ್ರೆ ಅಷ್ಟೊಂದು ನಿಷ್ಠೂರವಾಗಿ ಹಿಡಿಯೋ ಧೈರ್ಯ ಅವರಿಗೆ ಎಲ್ಲಿಂದ ಬರಬೇಕು? ಯಾಕಂದ್ರೆ ನಾನು ಕೈ ಹಾಕಿರೋದು ಮಾಲೀಕತ್ವ ಇರೋ ತೋಟಕ್ಕಲ್ಲ, ಚಂಟಿ ಇಲ್ಲದ ಒಂಟಿ ಮರಕ್ಕೆ. ವೆರಿ ಗುಡ್. ಆ ಒಂಟಿ ಮರಕ್ಕೆ ಚಂಟಿ ಮಾಡೋ ಮಾಲೀಕ ಇಲ್ಲಿದ್ದಾನೆ. ಅಲ್ಲೊಂದು ನೆನಪಲ್ಲಿರಲಿ, ಆ ಮಾಲೀಕನೇ ಇನ್ನೊಬ್ಬರ ಮಡಿಯನ್ನ ಹಾಳು ಮಾಡಿದ್ದಾನೆ ಅನ್ನೋದು ನಿನಗೂ ನೆನಪಲ್ಲ. ಮಾತಿಗೆ ಮಾತು ಬಳಸಿದ್ರೆ ಆಸ್ಪತ್ರೆಯಿಂದ ಹಣ ಬರುತ್ತೆ. ನೀನೇನು ಆ ಬ್ರಹ್ಮನ ತುಣುಕಿನ ಕನಕಲ್ಲ. ಅದಕ್ಕೂ ಮೇಲೆ ಶಕ್ತಿ ನನ್ನನಿಗಂತ ಗೊತ್ತಿಲ್ಲ ನಿನಗೆ. ಇಂಥ ಹುಚ್ಚು ಭ್ರಮೆಯಿಂದಲೇ ಆ ದುರ್ಯೋಧನ ಸತ್ತ ಅಂತ ನೀನ್ ತಿಳಿದುಕೊಂಡಿದ್ದೆ. ಬರ್ತೀನಿ. क्या बोले तो? दुनिया उल्लाट पल्लाट पल्लाट उल्लाट. अरे दीवाने, दुनिया जैसा है वैसा ही है. आज से तेरी जिंदगी उल्लाट पल्लाट पल्लाट उल्लाट. याद रखना. ಇಂದಿಲ್ಲ ನಾಳೆ ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿಯನ್ನ ಅದು ಏನು ಕಿತ್ತುಕೋತೀಯೋ ಕಿತ್ಕೋ. Only for slow poison. ಹೇಳಿದರೇನು? ನನ್ನ ತಂಗಿನ ನೀನು ಎತ್ತಾಕೊಂಡು ಹೋಗ್ತೀಯ? ಅಲ್ಲಿವರೆಗೂ ನಾನು ಸುಮ್ಮನೆ ಇರಬೇಕಲ್ಲ. ನನ್ನ ತಂಗಿಗೆ ಸಿಂಪಲ್ ಆಗಿ ಕರೆಕ್ಟ್ ಶಾಕ್ ಕೊಟ್ಟಿದ್ದೀನಿ. ಈಗ ಏನಾದರೂ ಹತ್ತು ಮೇಲೆ ನಡ್ಕೊಂಡಂತೆ ಹೋಗ್ತದೆ. ನಿನ್ನೊಬ್ಬರ ಖಾತೆಗೆ ಮುಗಿಸ್ತೀನಿ. शम्माने रोशन किया जाला कर परवाने के लिए. मैंने तुझको सिगरेट दिया शिवक पर काम आने के. ಅದಕ್ಕೆ ಹೇಳೋದು, ಯಾರೋ ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡಿಕೊಳ್ಳೋದು.